Hello everyone, welcome our YouTube channel We Learn Together GT ಕರ್ನಾಟಕ ಟಿ.ಇ.ಟಿ 2024 ವಿಜ್ಞಾನಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತಹ MCQಗಳನ್ನು ನಾವಿಂದು ನೋಡ್ತಾ ಹೋಗೋಣ. ಕಾರ್ಬನ್ ಸಂಯುಕ್ತ ಆ ಪಾಠಕ್ಕೆ ಸಂಬಂಧಪಟ್ಟಂತಹ ಕಾರ್ಬನ್ ಮತ್ತು ಅದರ ಸಂಯುಕ್ತ ಆ ಪಾಠಕ್ಕೆ ಸಂಬಂಧಪಟ್ಟಂಥ MCQಗಳನ್ನು ನೋಡ್ತಾ ಹೋಗೋಣ. ಇದು 10ನೇ ವರ್ಗದ ಪಾಠ ಆಗಿರುತ್ತೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ಗೆ ನೋಟಿಫೈ ಆಗಿ ಇರಿ. ಮೊದಲನೇ ಪ್ರಶ್ನೆ, ಕಾರ್ಬನ್ ಸಂಯುಕ್ತದಲ್ಲಿ ಕಂಡುಬರುವ ಬಂಧ ಯಾವುದು ಹೇಳಿ. ಕಾರ್ಬನ್ ಸಂಯುಕ್ತದಲ್ಲಿ ಮೊದಲನೇ ಆಪ್ಷನ್ ಏನಿದೆ, ಅಯಾನಿಕ್ ಬಂಧ, ಎರಡನೇದು ಸಹವೇಲೆನ್ಸಿಯ ಬಂಧ, ಮೂರನೇದು ಕಾರ್ಬನ್ ಬಂಧ, ನಾಲ್ಕನೇದು ಅಯಾನಿಕ್ ಮತ್ತು ಸಹವೇಲೆನ್ಸಿಯ ಎರಡು ಬಂಧಗಳನ್ನು ಹೊಂದಿದೆ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಇದು ಸಹವೇಲೆನ್ಸಿಯ ಬಂಧಗಳನ್ನು ಹೊಂದಿರುತ್ತೆ. ಸಹವೇಲೆನ್ಸಿಯ ಬಂಧ. ಈ ಅಯಾನಿಕ್ ಬಂಧ ಅಯಾನಿಕ್ ಸಂಯುಕ್ತಗಳಲ್ಲಿ ಕಂಡು ಬರುವುದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು ಕಾರ್ಬನ್ ಸಂಯುಕ್ತಗಳ ಗುಣಲಕ್ಷಣವಲ್ಲ ಅಂತ ಕೇಳಿದ್ದಾರೆ. ಮೊದಲನೇದು ಆಪ್ಷನು ಕಡಿಮೆ ದ್ರವಣ ಬಿಂದು ಮತ್ತು ಕಡಿಮೆ ಕುದಿಯುವ ಬಿಂದುವನ್ನು ಹೊಂದಿದೆ. ಎರಡನೇ ಆಪ್ಷನ್ ಏನಿದೆ, ಸಹವೇಲೆನ್ಸಿಯ ಬಂಧವನ್ನು ಹೊಂದಿದೆ. ಮೂರನೇದೇನಿದೆ, ಹೆಚ್ಚಿನ ದ್ರವಣ ಬಿಂದು ಮತ್ತು ಹೆಚ್ಚಿನ ಕುದಿಯುವ ಬಿಂದುವನ್ನು ಹೊಂದಿದೆ. ನಾಲ್ಕನೇ ಆಪ್ಷನ್ ಇದು ವಿದ್ಯುತ್ತಿನ ದುರ್ಬಲ ವಾಹಕ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಇದು ಹೆಚ್ಚಿನ ದ್ರವಣ ಬಿಂದು ಮತ್ತು ಹೆಚ್ಚಿನ ಕುದಿಯುವ ಬಿಂದುವನ್ನು ಹೊಂದಿದೆ ಅಂತ ಆಗುತ್ತೆ. ಅದೇ ಒಂದು ವೇಳೆ ಕಾರ್ಬನ್ ಸಂಯುಕ್ತಗಳ ಬದಲು ಅಯಾನಿಕ್ ಸಂಯುಕ್ತಗಳಂತ ಕೊಟ್ಟಿದ್ದರೆ ಆಗ ಮೊದಲನೇ ಆಪ್ಷನ್ ಸರಿಯಾಗ್ತಿತ್ತು. ಹೌದು, ಕಡಿಮೆ ದ್ರವಣ ಬಿಂದು ಕಡಿಮೆ ಕುದಿಯುವ ಬಿಂದುವನ್ನು ಹೊಂದಿದೆ ಹೇಳುವ ಆಪ್ಷನ್ ಸರಿಯಾಗ್ತಿತ್ತು. ಈ ಕಾರ್ಬನ್ ಸಂಯುಕ್ತಗಳಿಗೆ ಹೊಂದಿಸಿದ ನೋಡೋದಾದರೆ ಗುಣಲಕ್ಷಣವಲ್ಲ ಅಂತ ಕೇಳಿದ್ದಾರೆ. ಹೆಚ್ಚಿನ ದ್ರವಣ ಬಿಂದು ಮತ್ತು ಹೆಚ್ಚಿನ ಕುದಿಯುವ ಬಿಂದು ಹೊಂದಿದೆ. ಈ ವಿದ್ಯುತ್ತಿನ ದುರ್ಬಲ ವಾಹಕಗಳು ಕಾರ್ಬನ್ ಸಂಯುಕ್ತಗಳು ದುರ್ಬಲ ವಾಹಕಗಳೇ ಆಗಿರುತ್ತೆ. ನೆಕ್ಸ್ಟ್ ಕ್ವಶನು, ಕೆಳಗಿನವುಗಳಲ್ಲಿ ಯಾವುದು ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣವಾಗಿದೆ. ಮೊದಲನೇದು ಹೆಚ್ಚಿನ ದ್ರವಣ ಬಿಂದು ಮತ್ತು ಹೆಚ್ಚಿನ ಕುದಿಯುವ ಬಿಂದುವನ್ನು ಹೊಂದಿದೆ. ಎರಡನೇದು ವಿದ್ಯುತ್ತಿನ ಅವಾಹಕ. ಮೂರನೇದು ಸಹವೇಲೆನ್ಸಿಯ ಬಂಧವನ್ನು ಹೊಂದಿದೆ. ನಾಲ್ಕನೇದು ವಿದ್ಯುತ್ ಅಣುಗಳ ನಡುವಿನ ಆಕರ್ಷಣಾ ಶಕ್ತಿಯು ಹೆಚ್ಚು ಪ್ರಬಲವಾಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಹೆಚ್ಚಿನ ದ್ರವಣ ಬಿಂದು ಮತ್ತು ಹೆಚ್ಚಿನ ಕುದಿಯುವ ಬಿಂದು ಹೊಂದಿದೆ. ಇದು ಅಯಾನಿಕ್ ಸಂಯುಕ್ತಗಳ ಲಕ್ಷಣವಾಗಿರುತ್ತೆ. ಇದು ಎರಡನೇದು ವಿದ್ಯುತ್ತಿನ ಅವಾಹಕವಾಗಿರೋದಂತ ಹೇಳಿದ್ದಾರೆ. ಆದರೆ ಅಯಾನಿಕ್ ಸಂಯುಕ್ತಗಳು ದ್ರವಣ ಸ್ಥಿತಿಯಲ್ಲಿ ವಿದ್ಯುತ್ತಿನ ವಾಹಕವಾಗಿರುತ್ತೆ. ಸಹವೇಲೆನ್ಸಿಯ ಬಂಧ ಕಾರ್ಬನ್ ಸಂಯುಕ್ತಗಳ ಕಂಡು ಬಂದರೆ ಅಯಾನಿಕ್ ಸಂಯುಕ್ತಗಳಲ್ಲಿ ಅಯಾನಿಕ್ ಬಂಧ ಕಂಡು ಬರುವುದು. ಮತ್ತು ಅಣುಗಳ ನಡುವಿನ ಆಕರ್ಷಣ ಶಕ್ತಿಯಲ್ಲಿ ಪ್ರಬಲವಾಗಿರುತ್ತೆ. ಇಲ್ಲಿ ಅಯಾನಿಕ್ ಸಂಯುಕ್ತಗಳಲ್ಲಿ ಪ್ರಬಲವಾಗಿರುತ್ತೆ. ನೆಕ್ಸ್ಟ್ ಕ್ವಶನು, ಕಾರ್ಬನ್ನಲ್ಲಿರುವ ಪರಮಾಣುಗಳ ಸಂಖ್ಯೆ ಎಷ್ಟು. ಕಾರ್ಬನ್ನಲ್ಲಿ 6, 2, 4, -4 ಅಂತ ಕೊಟ್ಟಿದ್ದಾರೆ. ಇಲ್ಲಿರೋ ಪರಮಾಣುಗಳ ಸಂಖ್ಯೆ ಎಷ್ಟು? ಟೋಟಲ್ 6 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಪ್ರತಿಕ್ರಿಯಾತ್ಮಕತೆ ಎಂದರೆ ಮೊದಲನೇದು ತನ್ನ ಹೊರಕವಚದಲ್ಲಿರೋ ಇಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವ ಪ್ರವೃತ್ತಿ. ಎರಡನೇದು ಎಲೆಕ್ಟ್ರಾನ್ಗಳನ್ನು ಬೇರೆ ಧಾತುಗಳಿಂದ ಪಡೆದುಕೊಳ್ಳುವ ಪ್ರವೃತ್ತಿ. ನೆಕ್ಸ್ಟು ರಾಸಾಯನಿಕ ಕ್ರಿಯೆ ಉಂಟು ಮಾಡುವ ಪ್ರವೃತ್ತಿ. ನಾಲ್ಕನೇದು ತಮ್ಮ ಹತ್ತಿರದ ರಾಜಾನಿಲ ವಿನ್ಯಾಸಗಳನ್ನು ಹೊಂದುವ ಪ್ರವೃತ್ತಿ. ಪ್ರತಿಕ್ರಿಯಾತ್ಮಕತೆ ಅಂದರೆ ಆಪ್ಷನ್ 4, ಧಾತುಗಳು ತಮ್ಮ ಹತ್ತಿರದ ರಾಜಾನಿಲ ವಿನ್ಯಾಸವನ್ನು ಹೊಂದುವ ಪ್ರವೃತ್ತಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಕಾರ್ಬನ್ ಕೊನೆಯ ಕವಚದಲ್ಲಿ ಕಂಡುಬರುವ ವೇಲೆನ್ಸಿ ಇಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಮೊದಲನೇದು 1, 2, 3, 4 ಅಂತ ಕೊಟ್ಟಿದ್ದಾರೆ. ಕಾರ್ಬನ್ನಲ್ಲಿ ಒಟ್ಟು ಇಲೆಕ್ಟ್ರಾನ್ಗಳ ಸಂಖ್ಯೆ ನೋಡೋದಾದರೆ ಎಷ್ಟು? 6 ಆಗಿರುತ್ತೆ. ಕಂಡುಬರೋ ವೇಲೆನ್ಸಿ ಇಲೆಕ್ಟ್ರಾನ್ಗಳ ಸಂಖ್ಯೆ ನೋಡೋದಾದರೆ ಅದು 4 ಆಗಿರುತ್ತೆ. ಕಾರ್ಬನ್ ಇದು ಹತ್ತಿರದ ರಾಜಾನಿಲ ವಿನ್ಯಾಸವನ್ನು ಹೇಗೆ ಪಡೆಯುವುದು ಅಂತ ಕೇಳಿದ್ದಾರೆ. ಮೊದಲನೇದಾಗಿ ತನ್ನ ಹೊರಕವಚದಲ್ಲಿರ ಇಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವುದರ ಮೂಲಕ ಸಾಧಿಸುವುದು.
ಎರಡನೇದು ತನ್ನ ಹೊರಕವಚದಲ್ಲಿ ಅವಶ್ಯಕತೆ ಎಲೆಕ್ಟ್ರಾನ್ಗಳನ್ನು ಬೇರೆ ಧಾತುಗಳಿಂದ ಪಡೆದುಕೊಳ್ಳುವುದರ ಮೂಲಕ ಸಾಧಿಸುವುದು. ಮೂರನೇದು ಪರಮಾಣುಗಳೊಂದಿಗೆ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುವುದರ ಮೂಲಕ ಸಾಧಿಸುವುದು. ನಾಲ್ಕನೇದು ಮೇಲಿನ ಯಾವುದೇ ವಿಧಾನದಿಂದಾಗಲೇ ರಾಜ ಅನಿಲ ವಿನ್ಯಾಸವನ್ನು ಹೊಂದಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಕಾರ್ಬನ್ ಇದು ಒಂದು ಸಂಯುಕ್ತಗಳನ್ನು ಮಾಡಬೇಕಾದ್ರೆ ಅದು ರಾಜಾನಿಲ ವಿನ್ಯಾಸವನ್ನು ಹೊಂದೇ ಮಾಡುತ್ತೆ. ಮೊದಲನೇದಾಗಿ ಏನು ಹೇಳಿದ್ದಾರೆ, ತನ್ನ ಹೊರಕವಚದಲ್ಲಿ ಇಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವುದರ ಮೂಲಕ ಹೇಳಿದ್ದಾರೆ. ತನ್ನ ಇಲೆಕ್ಟ್ರಾನ್ಗಳನ್ನ ನಾವು ಕಳೆದುಕೊಳ್ಳುವುದರ ಮೂಲಕ ಸಾಧ್ಯ ಇಲ್ಲ. ಹೊರಕವಚದಲ್ಲಿ ಇಲೆಕ್ಟ್ರಾನ್ ಕಳೆದುಕೊಳ್ಬೇಕಾದ್ರೆ ಅದು ಅಂದರೆ ಬೇರೆ ಧಾತುವಿಗೆ ಅದು ನೀಡಬೇಕಾಗತ್ತೆ. ಆಗ ಅತಿ ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇರುತ್ತೆ. ಅಷ್ಟೊಂದು ಶಕ್ತಿಯ ಪ್ರಮಾಣ ಅವಶ್ಯಕತೆಯಿಂದ ನಮಗೆ ಹೊರಕವಚದಲ್ಲಿನ ಇಲೆಕ್ಟ್ರಾನ್ಗಳನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಹತ್ತಿರದ ರಾಜ ಅನಿಲ ವಿನ್ಯಾಸವನ್ನು ಇಲೆಕ್ಟ್ರಾನ್ ಕಳೆದುಕೊಳ್ಳೋದ್ರ ಮೂಲಕ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು ತನ್ನ ಹೊರಕವಚದಲ್ಲಿ ಅವಶ್ಯಕತೆ ಇಲೆಕ್ಟ್ರಾನ್ಗಳನ್ನು ಬೇರೆ ಧಾತುಗಳಿಂದ ಪಡೆದುಕೊಳ್ಳುವುದರ ಮೂಲಕ ಅಂತ ಹೇಳಿದ್ದಾರೆ. ಬೇರೆ ಧಾತುಗಳಿಂದ ಒಂದು ವೇಳೆ ಎಲೆಕ್ಟ್ರಾನನ್ನು ಪಡೆದುಕೊಂಡು ಅಂತ ತಿಳ್ಕೊಬಿಟ್ರೆ ಆಗ ಕಾರ್ಬನಿನ ಬೀಜ ಕೇಂದ್ರದಲ್ಲಿ ಒಟ್ಟು ಎಷ್ಟು ಇಲೆಕ್ಟ್ರಾನ್ ಇರಬೇಕಾಯ್ತು? 10 ಇಲೆಕ್ಟ್ರಾನ್ಗಳು ಆಗುತ್ತೆ. 6 ಪ್ರೋಟಾನ್ಗಳಿರುವ ಬೀಜ ಕೇಂದ್ರವು 10 ಇಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳಿಕ್ಕೆ ಅಸಾಧ್ಯ. ಹಾಗಾಗಿ ಇವುದರ ಮೂಲಕ ಅಂದರೆ ಎಲೆಕ್ಟ್ರಾನ್ಗಳನ್ನು ಬೇರೆ ಧಾತುಗಳಿಂದ ಪಡೆದುಕೊಳ್ಳುವುದರ ಮೂಲಕನೂ ಕೂಡ ರಾಜಾನಿಲ ವಿನ್ಯಾಸವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೆಕ್ಸ್ಟ್ ಪರಮಾಣುಗಳೊಂದಿಗೆ ಎಲೆಕ್ಟ್ರಾನ್ ಹಂಚಿಕೊಳ್ಳುವುದರ ಮೂಲಕ ಅಂತ ಹೇಳಿದ್ದಾರೆ. ಇದು ಸಾಧ್ಯವಾಗುವ ಒಂದು ಕ್ರಿಯೆ. ಇದು ಹೇಗೆ ರಾಜಾನಿಲ ವಿನ್ಯಾಸವನ್ನು ಪಡೆಯುತ್ತೆ? ತನ್ನ ಹೊರಕವಚದಲ್ಲಿನ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುವುದರ ಮೂಲಕ 4 ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುವುದರ ಮೂಲಕ ಅದೇನು ಮಾಡುತ್ತೆ? ರಾಜ ಅನಿಲ ವಿನ್ಯಾಸವನ್ನು ಹೊಂದತ್ತೆ. ಹಾಗಾಗಿ ಆಪ್ಷನ್ ನಂಬರ್ 3 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 4ನೇದು ಹೇಳಿದರೆ ಮೇಲಿನ ಯಾವುದೇ ವಿಧಾನದಿಂದಾಗಲಿ ರಾಜ ಅನಿಲ ವಿನ್ಯಾಸ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದು ಕೂಡ ತಪ್ಪಾದ ಆನ್ಸರ್ ಆಗಿದೆ. ನೆಕ್ಸ್ಟ್ 2 ಹೈಡ್ರೋಜನ್ಗಳ ಪರಮಾಣುಗಳ ನಡುವೆ ಕಂಡುಬರುವ ಬಂಧ ಯಾವುದು ಅಂತ ಕೇಳಿದ್ದಾರೆ. ಏಕಬಂಧ, ದ್ವಿಬಂಧ, ತ್ರಿಬಂಧ ಮತ್ತು ಬಹುಬಂಧ ಅಂತ ಹೇಳಿದ್ದಾರೆ. 2 ಹೈಡ್ರೋಜನ್ ಪರಮಾಣುಗಳ ನಡುವೆ ಕಂಡುಬರುವ ಬಂಧ ಯಾವಾಗಲೂ ಅದು ಏಕಬಂಧ ಆಗಿರುತ್ತೆ. ನೆಕ್ಸ್ಟು 2 ಹೈಡ್ರೋಜನ್ ಪರಮಾಣುಗಳನ್ನು ನೋಡುವ ಈ ರೀತಿಯಾಗಿ ಹೈಡ್ರೋಜನ್ಗಳ ನಡುವೆ ಈ ರೀತಿಯಾಗಿ ಬಂಧ ಉಂಟಾಗುವುದು ಅಂತ ಹೇಳಿದ್ದಾರೆ. ಅಂದರೆ ಹೈಡ್ರೋಜನ್ಗಳ ನಡುವೆ ಕಂಡುಬರುವ ಬಂಧ ಯಾವುದು? ಏಕಬಂಧ. ಆ ಏಕಬಂಧ ಹೇಗೆ ಉಂಟಾಗುತ್ತೆ? ತನ್ನ ಹೊರಕವಚದಲ್ಲಿರುವ ಇಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳೋದ್ರ ಮೂಲಕ. ಎರಡನೇದು ತನ್ನ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳನ್ನು ಬೇರೆ ಧಾತುಗಳಿಂದ ಪಡೆದುಕೊಳ್ಳೋದ್ರ ಮೂಲಕ. ಮೂರನೇದು ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳೋದ್ರ ಮೂಲಕ. 4ನೇದು ಯಾವುದೇ ವಿಧಾನದಿಂದಾಗಿ ರಾಜಾನಿಲ ವಿನ್ಯಾಸವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ ಹೇಳಿ ಆಗಿದೆ. ಇಲ್ಲಿಯೂ ಕೂಡ ಅದೇನು ಮಾಡುತ್ತೆ? ಹೈಡ್ರೋಜನ್ ಏನು ಮಾಡುತ್ತೆ? 3ನೇ ಆಪ್ಷನ್ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ಅವೇನು ಮಾಡುತ್ತೆ? ಬೇರೆ ಹೈಡ್ರೋಜನ್ನೊಂದಿಗೆ ಬಂಧವನ್ನು ಉಂಟು ಮಾಡುತ್ತೆ. ಇಲ್ಲಿಯೂ ಕೂಡ ಅದು ಇಲೆಕ್ಟ್ರಾನ್ ಕಳೆದುಕೊಳ್ಳೋದ್ರ ಮೂಲಕ ಆಗಲಿ ಇಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ಆಗಲಿ ಅದನ್ನು ಬಂಧವನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೆಕ್ಸ್ಟ್ ಕ್ವಶನ್, ಕ್ಲೋರಿನ್ನಿನ ಪರಮಾಣು ಸಂಖ್ಯೆ ಎಷ್ಟು? ಕ್ಲೋರಿನ್ ಎಷ್ಟು ಅಂತ ಕೊಟ್ಟಿದ್ದಾರೆ? 16, 17, 18 ಮತ್ತು 20 ಅಂತ ಕೊಟ್ಟಿದ್ದಾರೆ. ಇದರ ಆನ್ಸರ್ ಎಷ್ಟು? ಕ್ಲೋರಿನಿಂದು 17 ಆಗಿರುತ್ತೆ. ಕ್ಲೋರಿನ್ ಒಂದು ಏಕಪರಮಾಣುಯ ಅಣು, ದ್ವಿಪರಮಾಣುಯ ಅಣು, ಚತುರ್ಪರಮಾಣುಯ ಅಣು ಮತ್ತು ಪರಮಾಣುಯ ಅಣು ಅಷ್ಟೇ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದರ ಆನ್ಸರ್ ಏನು? ಕ್ಲೋರಿನ್ ಒಂದು ಏಕಪರಮಾಣುಯ ಅಣು ಆಗಿರುತ್ತೆ. ಆಮ್ಲಜನಕವು ಅಷ್ಟಕ ವಿನ್ಯಾಸ ಪಡೆಯಲು ಅವಶ್ಯಕವಾಗಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? 2, 1, 4, 3 ಅಂತ ಹೇಳಿದ್ದಾರೆ. ಇದು ಅಷ್ಟಕ ವಿನ್ಯಾಸವನ್ನು ಪಡೆಯಲು 2 ಎಲೆಕ್ಟ್ರಾನ್ಗಳ ಅವಶ್ಯಕತೆ ಇರುತ್ತೆ. ಅಷ್ಟಕ ವಿನ್ಯಾಸವನ್ನು ಹೊಂದಲಿಕ್ಕೆ 2 ಎಲೆಕ್ಟ್ರಾನ್ ಅವಶ್ಯಕ. ನೆಕ್ಸ್ಟ್ ಕ್ವಶನ್, ಆಕ್ಸಿಜನ್ 2 ಪರಮಾಣುಗಳ ನಡುವೆ ಕಂಡುಬರುವ ಬಂಧ ಎಷ್ಟು? ಆಕ್ಸಿಜನ್ನ 2 ಪರಮಾಣುಗಳ ನಡುವೆ ಏಕಬಂಧ, ದ್ವಿಬಂಧ, ತ್ರಿಬಂಧ, ಬಹುಬಂಧ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾದ ಆನ್ಸರ್ ದ್ವಿಬಂಧ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ನೈಟ್ರೋಜನ್ ಪರಮಾಣುಗಳ ನಡುವೆ ಕಂಡುಬರುವ ಏಕಬಂಧ, ದ್ವಿಬಂಧ, ತ್ರಿಬಂಧ ಮತ್ತು ಬಹುಬಂಧ
ಇಲ್ಲಿ ತ್ರಿಬಂಧಗಳನ್ನು ನಾವು ವೀಕ್ಷಿಸಬಹುದು. ಸಂಪೀಡಿತ ನೈಸರ್ಗಿಕ ಅನಿಲ ಅಥವಾ ಜೈವಿಕ ಅನಿಲದಲ್ಲಿ ಕಂಡುಬರುವ ಪ್ರಮುಖ ಘಟಕ. ಒಂದನೇದು ಅಮೋನಿಯಾ ಅಂತ ಹೇಳಿದ್ದಾರೆ, ಎರಡನೇದು ಇಥೈಲ್ ನೈಟ್ರೇಟ್, ಇಥೈಲ್ ಕಾರ್ಬನ್ ನೈಟ್ರೇಟ್, ನೆಕ್ಸ್ಟ್ ಅಮೋನಿಯಂ ಕ್ಲೋರೈಡ್ ಅಂತ ಹೇಳಿದ್ದಾರೆ. ಪ್ರಮುಖ ಘಟಕ ಯಾವುದು? ಅಮೋನಿಯಾ. ಅಮೋನಿಯಾ ಅಣುಸೂತ್ರ NH N3H N3H3 NH3 ಅಂತ ಹೇಳಿದರೆ ಇದಕ್ಕೆ ಆಪ್ಷನ್ ಏನು? NH3 NH3 ಆಗಿರುತ್ತೆ. ಕಾರ್ಬನ್ ಇದು ಇತರೆ ಕಾರ್ಬನ್ ಪರಮಾಣುಗಳಿಗೆ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಅದು ಉಂಟು ಮಾಡೋ ಗುಣವನ್ನು ಏನಂತ ಕರೀತಾರೆ? ಕೆಟನೀಕರಣ, ಟೆಟ್ರಾವೆಲೆಂಟ್, ರಚನಾ ಸಮಾಂಗಿಗಳು ಮತ್ತು ಆದೇಶನ ಕ್ರಿಯೆ ಅಂತ ಕರೀತಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಕೇಟನೀಕರಣ. ಕೇಟನೀಕರಣ ಎಂದರೇನು ಅಂದ್ಕೊಂಡು ನಿಮ್ಗೆ ಕೇಳ್ಬೋದು. ಆಗೇನಾಗುತ್ತೆ, ಒಂದು ಧಾತು ಇತರೆ ಅದರ ಧಾತುಗಳೊಂದಿಗೆ ಅಥವಾ ಪರಮಾಣುಗಳಿಗೆ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುವ ಗುಣವನ್ನು ಕೇಟನೀಕರಣ ಅಂತ ಕರೀತಾರೆ. ಕಾರ್ಬನ್ ಬಿಟ್ಟರೆ ನೆಕ್ಸ್ಟ್ ಸಿಲಿಕಾನ್, ಇದು ಕೂಡ ಬೃಹತ್ ಅಣುಗಳನ್ನು ಉಂಟು ಮಾಡುವ ಗುಣವನ್ನು ಹೊಂದಿದೆ. ನೆಕ್ಸ್ಟು ಅಪರ್ಯಾಪ್ತ ಸಂಯುಕ್ತಗಳಲ್ಲಿ ಕಾರ್ಬನ್ ಸಂಯುಕ್ತಗಳಲ್ಲಿ ಎರಡು ಅನುಕ್ರಮ ಕಾರ್ಬನ್ಗಳ ಪರಮಾಣುಗಳ ನಡುವೆ ಕಂಡುಬರುವ ಬಂಧ ಯಾವುದು ಹೇಳಿ? ಏಕಬಂಧ, ದ್ವಿಬಂಧ ಮತ್ತು ತ್ರಿಬಂಧ ಎರಡೂ ಕಂಡುಬರುತ್ತೆ, ಅಥವಾ ಏಕಬಂಧ, ದ್ವಿಬಂಧ ಮತ್ತು ತ್ರಿಬಂಧಗಳು ಕಂಡುಬರುತ್ತೆ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಅಪರ್ಯಾಪ್ತ ಸಂಯುಕ್ತಗಳಲ್ಲಿ ಕಂಡುಬರೋ ಬಂಧ ದ್ವಿಬಂಧ ಮತ್ತು ತ್ರಿಬಂಧ ಆಗಿರುತ್ತೆ. ಅದೇ ಪರ್ಯಾಪ್ತ ಸಂಯುಕ್ತಗಳಲ್ಲಿ ಕೇಳಿದರೆ ಏಕಬಂಧ ಕಂಡು ಬರುವುದು. ನೆಕ್ಸ್ಟು ಜೀವಬಲ ಸಿದ್ಧಾಂತವನ್ನು ತಪ್ಪೆಂದು ಸಾಬೀತುಪಡಿಸಿದ ವಿಜ್ಞಾನಿ ಯಾವುದು? ಯಾರು ಹೇಳಿ? ಗ್ರೆಗರ್ ಮೆಂಡೆಲ್, ನ್ಯೂಟನ್, ಜಗದೀಶ್ ಚಂದ್ರ ಬೋಸು, ಮತ್ತೊಂದು ಫ್ರೆಡ್ರಿಕ್ ಊಲರ್ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಆಪ್ಷನ್ ನಂಬರ್ 4 ಫ್ರೆಡ್ರಿಕ್ ಊಲರ್ ರವರು. ಈ ಜೀವಬಲ ಸಿದ್ಧಾಂತ ಪ್ರಕಾರ ಕಾರ್ಬನ್ ಸಂಯುಕ್ತ ಇರ್ಬೋದು ಅಥವಾ ಸಾವಯವ ಸಂಯುಕ್ತಗಳು ಜೀವ ವ್ಯವಸ್ಥೆಯಲ್ಲಿ ಮಾತ್ರ ಆಗುತ್ತದೆ ಅಂದ್ಕೊಂಡು ಹೇಳ್ತಿತ್ತು. ಆದರೆ ಫ್ರೆಡ್ರಿಕ್ ಊಲರ್ ಅವರು ಏನು ಮಾಡಿದ್ರು? ಅಮೋನಿಯಾ ಸೈನೇಟ್ನಿಂದ ಯೂರಿಯಾವನ್ನು ತಯಾರಿಸುವುದರ ಮೂಲಕ ಜೀವಬಲ ಸಿದ್ಧಾಂತ ತಪ್ಪೆಂದು ಸಾಬೀತುಪಡಿಸಿದ್ರು. ನೆಕ್ಸ್ಟು ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಲ್ಲಿ ಕಂಡುಬರುವ ಅತ್ಯಂತ ಸರಳ ಸಂಯುಕ್ತ ಯಾವುದಂತ ಕೇಳಿದ್ದಾರೆ. ಮೊದಲನೇದು ಮೀಥೇನ್, ಮೀಥೈನ್, ಈಥೇನ್ ಮತ್ತು ಈಥೀನ್. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಅತ್ಯಂತ ಸರಳ ಸಂಯುಕ್ತ ಮೀಥೇನ್. ಅಪರ್ಯಾಪ್ತ ಸಂಯುಕ್ತಗಳಲ್ಲಿ ಕಂಡುಬರುವ ಅತ್ಯಂತ ಸರಳ ಸಂಯುಕ್ತ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಮೀಥೇನ್, ಮೀಥೈನ್, ಈಥೀನ್ ಅಂತ ಕೇಳಿದ್ದಾರೆ. ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು ಕಂಡುಬರುವ ಅತ್ಯಂತ ಸರಳ ಸಂಯುಕ್ತ ಈಥೀನ್ ಆಗಿರುತ್ತೆ. ಈ ಮೀಥೇನ್ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಲ್ಲಿ, ಪರ್ಯಾಪ್ತ ಸಂಯುಕ್ತ ಕಾರ್ಬನ್ಗಳಲ್ಲಿ ಏಕಬಂಧ ಕಂಡುಬರುತ್ತೆ. ಅದೇ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಅಂದರೆ 3 ಬಂಧಗಳು ಕಂಡು ಬರುವುದು. ನೆಕ್ಸ್ಟು ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಹೆಚ್ಚು ಕ್ರಿಯಾಶೀಲ ಧಾತು? ಮೀಥೇನ್, ಮೀಥೈನ್, ಈಥೀನ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಈಥೀನ್ ಆಗಿರುತ್ತೆ. ಒಂದೇ ಅಣುಸೂತ್ರ ಇರುವ ಆದರೆ ವಿಭಿನ್ನ ರಚನೆ ಇರುವ ಸಂಯುಕ್ತಗಳಿಗೆ ಹೀಗೆಂದು ಕರೆಯುವರಂತ ಕೇಳಿದ್ದಾರೆ. ಯಾವುದು? ಕೆಟನೀಕರಣ, ಟೆಟ್ರಾವೆಲೆಂಟ್ ಗುಣ, ರಚನಾ ಸಮಾಂಗಿಗಳು ಅಥವಾ ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಕರೀತಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ರಚನಾ ಸಮಾಂಗಿಗಳು. ಒಂದೇ ಅಣುಸೂತ್ರ ಇರುತ್ತೆ ಆದರೆ ವಿಭಿನ್ನ ರಚನೆ ಹೊಂದಿರೋ ಸಂಯುಕ್ತಗಳು. ಉದಾಹರಣೆ ನೋಡೋದಾದರೆ ಸೈಕ್ಲೋಹೆಕ್ಸಿನ್ ಮತ್ತು ಬೆಂಜಿನ್, ಇವೆರಡರ ರಚನೆ ಬೇರೆ ಇರುತ್ತೆ ಆದರೆ ಅಣುಸೂತ್ರ ಒಂದೇ ಆಗಿದೆ, C6H6. ನೆಕ್ಸ್ಟ್ ಅಲ್ಕಿನ್ಗಳ ಸಾಮಾನ್ಯ ಸೂತ್ರ ಏನು? CnHn, CnH2n,
ಥರ್ಡ್ ಒನ್ CnH3n, ನೆಕ್ಸ್ಟು C2NH2n ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಸಾಮಾನ್ಯ ಸೂತ್ರ ನೋಡೋದಾದರೆ CnH2n, CnH2n ಆಗಿರುತ್ತೆ. ನೆಕ್ಸ್ಟ್, ಕೆಳಗಿನ ಅನುರೂಪ ಶ್ರೇಣಿಗಳಲ್ಲಿ ಯಾವುದು ಗುಂಪಿಗೆ ಸೇರದ ಸಂಯುಕ್ತ ಅಂತ ಕೇಳಿದ್ದಾರೆ. CH2OH, C2H5OH, ನೆಕ್ಸ್ಟ್ ಒನ್ C4H9OH, ನೆಕ್ಸ್ಟ್ ಒನ್ C6H11OH ಅಂತ ಹೇಳಿದ್ದಾರೆ. ಈ ಅನುರೂಪ ಶ್ರೇಣಿಗಳಲ್ಲಿ ವೀಕ್ಷಿಸಿದಾಗ ಅವು ಒಂದೇ ರೀತಿಯ ಕ್ರಿಯಾ ಗುಂಪುಗಳನ್ನು ಹೊಂದಿರುತ್ತೆ. ಒಂದೇ ರೀತಿಯ ಕ್ರಿಯಾ ಗುಂಪುಗಳನ್ನು ಹೊಂದಿರುತ್ತೆ. ಮತ್ತು ಅವುಗಳ ನಡುವಿನ ವ್ಯತ್ಯಾಸ ಏನಾಗಿರುತ್ತೆ? CnH2n. ಈ CnH2n ವ್ಯತ್ಯಾಸ ಇರುವ ಅನುರೂಪ ಶ್ರೇಣಿಗಳಲ್ಲಿ ಯಾವುದು ಗುಂಪಿಗೆ ಸೇರದ ಪದ ಅಂತ ಕೇಳಿದ್ದಾರೆ, ಗುಂಪಿಗೆ ಸೇರದ ಸಂಯುಕ್ತ ಅಂತ ಕೇಳಿದ್ದಾರೆ. ಇಲ್ಲಿ ಮೊದಲನೇ ಸಂಯುಕ್ತ ಗುಂಪಿಗೆ ಸೇರದ ಸಂಯುಕ್ತ ಆಗಿರುತ್ತೆ. ಉಳಿದ ಗುಂಪುಗಳ ನಡುವಿನ ವ್ಯತ್ಯಾಸ ಏನಿದೆ CnH2n ರೂಪದಲ್ಲಿ ಕಂಡು ಬರುವುದು. ಕಲ್ಲಿದ್ದಲು ಮತ್ತು ಪೆಟ್ರೋಲ್ನಂತಹ ಇಂಧನಗಳಲ್ಲಿ ಕಂಡುಬರುವ ಸಾಮಾನ್ಯ ಮಾಲಿನ್ಯಕಾರಕ ಯಾವುದು? ಹೈಡ್ರೋಜನ್ ಮತ್ತು ನೈಟ್ರೋಜನ್ ಮತ್ತು ಕಾರ್ಬನ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಹೈಡ್ರೋಜನ್, ಸಲ್ಫರ್, ನೈಟ್ರೋಜನ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸಲ್ಫರ್ ಮತ್ತು ಹೈಡ್ರೋಜನ್ ಅಂತ ಹೇಳಿದ್ದಾರೆ. ನಾಲ್ಕನೇದು ಸಲ್ಫರ್ ಮತ್ತು ನೈಟ್ರೋಜನ್ ಅಂತ ಹೇಳಿದ್ದಾರೆ. ಮುಖ್ಯವಾದ ಮಾಲಿನ್ಯಕಾರಕ ಈ ಹೈಡ್ರೋಜನ್ ಕೂಡ ಒಂದು ಇಂಧನ ಆಗಿರುತ್ತೆ, ಹಾಗಾಗಿ ಅದು ಮಾಲಿನ್ಯಕಾರಕ ಅಂತ ಅದನ್ನು ಕನ್ಸಿಡರ್ ಮಾಡಲ್ಲ. ಇದು ಸಲ್ಫರ್ ಮತ್ತು ನೈಟ್ರೋಜನ್ ಮುಖ್ಯವಾದ ಮಾಲಿನ್ಯಕಾರಕ ಆಗಿದೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನಾಗಿ ಪರಿವರ್ತಿಸಲು ಬಳಸುವ ಕ್ರಿಯಾವರ್ಧಕ ಯಾವುದು? ಮೊದಲನೇದು ಸೋಡಿಯಂ ಮತ್ತು ಜಿಂಕ್, ಎರಡನೇದು ನಿಕ್ಕಲ್ ಮತ್ತು ಜಿಂಕು, ಮೂರನೇದು ಪ್ಲಾಟಿನಮ್ ಮತ್ತು ಪೆಲ್ಲೇಡಿಯಂ ಅಂತ ಹೇಳಿದ್ದಾರೆ. ಫೋರ್ತ್ ಒನ್ ಪೆಲ್ಲೇಡಿಯಂ ಮತ್ತು ನಿಕ್ಕಲ್ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಫೋರ್ತ್ ಒನ್ ಪೆಲ್ಲೇಡಿಯಂ ಮತ್ತು ನಿಕ್ಕೆಲ್ ಆಗಿದೆ. ನೆಕ್ಸ್ಟ್ ಕ್ವಶನು, ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಬಳಸುವ ಕ್ರಿಯಾವರ್ಧಕ ಸೋಡಿಯಂ, ನಿಕ್ಕಲ್, ಪ್ಲಾಟಿನಮ್ ಮತ್ತು ಜಿಂಕ್ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನಿಕ್ಕೆಲ್. ಪ್ರಾಣಿಜನ್ಯ ಕೊಬ್ಬುಗಳು ಒಂದು ಪರ್ಯಾಪ್ತ ಕೊಬ್ಬಿನ ಆಮ್ಲ, ಅಪರ್ಯಾಪ್ತ ಕೊಬ್ಬಿನ ಆಮ್ಲ, ಪರ್ಯಾಪ್ತ ಕೊಬ್ಬಿನ ಹೈಡ್ರೋ ಆಮ್ಲ, ನೆಕ್ಸ್ಟ್ ಅಪರ್ಯಾಪ್ತ ಆಮ್ಲವಾಗಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ ನಂಬರ್ 1 ಪರ್ಯಾಪ್ತ ಕೊಬ್ಬಿನ ಆಮ್ಲಗಳಾಗಿವೆ. ನೆಕ್ಸ್ಟ್, ಸಾಮಾನ್ಯವಾಗಿ ಆಲ್ಕೋಹಾಲ್ ಎಂದು ಕರೆಯಲ್ಪಡುವ ಸಂಯುಕ್ತ ಯಾವುದು? ಮೆಥನಾಲ್, ಎಥನಾಲ್, ಇಥನಾಲ್ ಮತ್ತು ಪ್ರೊಪೆನಾಲ್ ಅಂತ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಎಥನಾಲ್ ಆಗಿರುತ್ತೆ. ನೆಕ್ಸ್ಟು, ಔಷಧಗಳ ತಯಾರಿಕೆಯಲ್ಲಿ ಬಳಸುವ ಆಲ್ಕೋಹಾಲ್ ಯಾವುದು? ಮೆಥನಾಲ್, ಎಥನಾಲ್, ಇಥನಾಲ್, ಪ್ರೊಪೆನಾಲ್. ಇದಕ್ಕೂ ಕೂಡ ಆನ್ಸರ್ ಎಥೆನಾಲ್ ಆಗಿರುತ್ತೆ. ಸೋಡಿಯಂನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಘಟಕಗಳು ಅಥವಾ ಬಿಡುಗಡೆಯಾಗುವ ಉತ್ಪನ್ನಗಳು ಯಾವುದು ಅಂತ? ಹೈಡ್ರೋಜನ್ ಎಥಾಕ್ಸೈಡ್ ಮತ್ತು ಎಸ್ಟರ್, ಹೈಡ್ರೋಜನ್ ಎಥಾಕ್ಸೈಡ್ ಮತ್ತು ಮೀಥೇನ್, ಹೈಡ್ರೋಜನ್ ಎಥಾಕ್ಸೈಡ್ ಮತ್ತು ಸೋಡಿಯಂ ಎಥಾಕ್ಸೈಡ್, ಹೈಡ್ರೋಜನ್ ಮತ್ತು ಸೋಡಿಯಂ ಎಥಾಕ್ಸೈಡ್. ಇದಕ್ಕೆ ಸರಿಯಾದ ಆನ್ಸರ್ ಹೈಡ್ರೋಜನ್ ಮತ್ತು ಸೋಡಿಯಂ ಎಥಾಕ್ಸೈಡ್ ಆಗಿರುತ್ತೆ. ಇಲ್ಲಿ ಕೇವಲ ನಾನು ಸೋಡಿಯಂನೊಂದಿಗೆ ವರ್ತಿಸಿದಾಗ ಅಂತ ಹೇಳಿದೆ, ಆಗ ಆ್ಯಕ್ಚುಲಿ ಅದು ಎಥೆನಾಲ್ ಇದು ಅಂತಾಗಬೇಕು. ಎಥೆನಾಲ್ ಇದು ಸೋಡಿಯಂನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಘಟಕ ಹೈಡ್ರೋಜನ್ ಮತ್ತು ಸೋಡಿಯಂ ಎಥಾಕ್ಸೈಡ್. ಸೋಡಿಯಂ ಎಣ್ಣೆ ಪ್ಲಸ್ ಸೋಡಿಯಂ ಎಥೆನಾಲ್, ಸೋಡಿಯಂ ಎಥೆನಾಲ್ 2CH3 CH2OH ನೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗುವ ಸಂಯುಕ್ತ ನೋಡೋದಾದರೆ ಹೈಡ್ರೋಜನ್ ಮತ್ತು ಸೋಡಿಯಂ ಎಥಾಕ್ಸೈಡ್ 2CH3 C
H2ONA ಬಿಡುಗಡೆ ಆಗತ್ತೆ. ನೆಕ್ಸ್ಟ್ ಕ್ವಶನು, ಎಥನಾಲ್ನಿಂದ ಈಥೀನ್ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಉಪಯೋಗಿಸುವ ಕ್ರಿಯಾವರ್ಧಕ ಯಾವುದು ಅಂತ ಹೇಳಿ. ಫಸ್ಟ್ ಒನ್ ಸಲ್ಫ್ಯೂರಿಕ್ ಆಮ್ಲ, ಸೆಕೆಂಡ್ ಒನ್ ಅಸಿಟಿಕ್ ಆಮ್ಲ, ಥರ್ಡ್ ಒನ್ ನೈಟ್ರಿಕ್ ಆಮ್ಲ, ಫೋರ್ತ್ ಒನ್ ಕಾರ್ಬಾಕ್ಸೈಲಿಕ್ ಆಮ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಸಲ್ಫ್ಯೂರಿಕ್ ಆಮ್ಲ. ಇಲ್ಲಿ ಬಿಸಿಯಾದ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಬಳಕೆ ಮಾಡ್ತಾರೆ. ಎಥೆನಾಲ್ ಇದು ಬಿಸಿಯಾದ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಕಾಸಿದಾಗ ಎಥೆನಾಲ್ ನಿರ್ಜಲೀಕರಣಗೊಂಡು ಈಥೀನ್ ಉತ್ಪತ್ತಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ವಿಷಕಾರಿಯಾದ ಆಲ್ಕೋಹಾಲ್ ಆಗಿದೆ? ಮೊದಲನೇ ಒಂದು ಮೆಥೆನಾಲ್, ಎರಡನೇದು ಎಥನಾಲ್, ಮೂರನೇದು ಇಥನಾಲ್, ನಾಲ್ಕನೇದು ಪ್ರೊಫೆನಾಲ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಮೆಥೆನಾಲ್ ಆಗಿರುತ್ತೆ. ಈ ಮೆಥೆನಾಲ್ ಸೇವನೆ ಸಾವಿಗೆ ಕೂಡ ಕಾರಣವಾಗುತ್ತೆ. ಮೆಥೆನಾಲ್ ಯಾಕೆ ಸಾವಿಗೆ ಕಾರಣ ಆಗುತ್ತೆ ನೋಡೋದಾದರೆ, ಮೆಥೆನಾಲ್ ಇದು ದೇಹದಲ್ಲಿ, ಅದರಲ್ಲೂ ಯಕೃತ್ತಿನಲ್ಲಿ ಮೆಥನ್ಯಾಲ್ ಆಗಿ ಉತ್ಕರ್ಷಿಸಲ್ಪಡುತ್ತದೆ. ಈ ಮೆಥೆನಾಲ್ ಏನು ಮಾಡುತ್ತೆ, ಜೀವಕೋಶದ ಘಟಕಗಳೊಂದಿಗೆ ಶೀಘ್ರವಾಗಿ ವರ್ತನೆ ಮಾಡಲಿಕ್ಕೆ ಶುರು ಮಾಡುತ್ತೆ. ನಂತರ ಗಟ್ಟಿಯಾಗತ್ತೆ. ಈ ಶೀಘ್ರವಾಗಿ ವರ್ತನೆ ಮಾಡೋದ್ರ ಜೊತೆಗೆ ಗಟ್ಟಿಯಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಜೊತೆಗೆ ಚಾಕ್ಷುಷ ನರದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಅಂಧತ್ವಕ್ಕೆ ಕಾರಣ ಆಗತ್ತೆ. ಈ ಎಥನಾಲನ್ನು ದುರ್ಬಳಕೆಯನ್ನು ಕಡಿಮೆ ಮಾಡಲಿಕ್ಕೆ, ಅದಕ್ಕಾಗಿ ಈ ಕೈಗಾರಿಕೆ ಉಪಯುಕ್ತ ವಸ್ತುವಿನಲ್ಲಿ ಮೆಥನಾಲ್ ಅಂತ ವಿಷಯುಕ್ತ ವಸ್ತುಗಳನ್ನು ಸೇರಿಸ್ಬಿಡ್ತಾರೆ. ಒಮ್ಮೆ ಎಥನಾಲ್ ಅಂತೂ ಕುಡಿಲಿಕ್ಕೆ ಬಳಸುವಂಥ ಸಾಮಾನ್ಯವಾಗಿ ಆಲ್ಕೋಹಾಲ್ ಅಂತ ಹೇಳಿದ್ದಾರೆ. ಎಲ್ಲಿ ಕೈಗಾರಿಕಾ ಉಪಯುಕ್ತ ವಸ್ತುಗಳಲ್ಲಿ ಎಥನಾಲ್ ಇದೆ ಅಂತ ಕುಡಿಬಾರ್ದು ಅಂತ ಹೇಳಿ ಮೆಥನಾಲ್ ಹೇಳುವ ವಿಷಯುಕ್ತ ವಸ್ತುವನ್ನು ಬಳಕೆ ಮಾಡ್ತಾರೆ. ಜೊತೆಗೆ ನೀಲಿ ಬಣ್ಣವನ್ನು ಕೂಡ ಸೇರಿಸ್ತಾರೆ, ಅಂದರೆ ಗುರ್ತ ಮಾಡಲಿಕ್ಕೆ ಸರಿಯಾಗಿ ಆಗತ್ತೆ ಅಂತ. ನೆಕ್ಸ್ಟು, ಕೈಗಾರಿಕಾ ದ್ರಾವಕವಾಗಿ ಉಪಯೋಗಿಸುವ ಆಲ್ಕೋಹಾಲ್ ಇದಾಗಿದೆ. ಮೆಥೆನಾಲ್, ಎಥನಾಲ್, ಇಥನಾಲ್, ಪ್ರೊಪೆನಾಲ್ ಅಂತ ಹೇಳಿದ್ದಾರೆ. ಈಗಾಗಲೇ ಹೇಳಿದೆ, ಕೈಗಾರಿಕಾ ದ್ರಾವಕವಾಗಿ ಎಥನಾಲನ್ನು ಬಳಕೆ ಮಾಡ್ತಾರೆ. ಇದರ ದುರ್ಬಳಕೆಯನ್ನು ತಡೆಯಲಿಕ್ಕೆ ಮೆಥನಾಲನ್ನು ಬಳಕೆ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ಆಮ್ಲವನ್ನು ವಿನೆಗರ್ ಎಂದು ಗುರುತಿಸಲ್ಪಡುವರು? ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್, ಥರ್ಡ್ ಆಪ್ಷನ್, ಫೋರ್ತ್ ಆಪ್ಷನನ್ನು ಕೊಟ್ಟಿದ್ದಾರೆ. ಇದರ ಸರಿಯಾದ ಆನ್ಸರ್ ನೋಡೋದಾದರೆ ಆಪ್ಷನ್ ನಂಬರ್ 4, 5% to 8% ಅಸಿಟಿಕ್ ಆಮ್ಲವನ್ನು ವಿನೆಗರ್ ಎಂದು ಗುರುತನ್ನು ಮಾಡ್ತಾರೆ. ಎಸ್ಟರ್ಗಳ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವ ಸಂಯುಕ್ತ ಯಾವುದಂತ ಕೇಳಿದ್ದಾರೆ. ಫಸ್ಟು ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಮತ್ತು ಸಾರಯುಕ್ತ ನೈಟ್ರಿಕ್ ಆಮ್ಲ, ಸೆಕೆಂಡ್ ಒನ್ ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಹೇಳಿದ್ದಾರೆ. ಥರ್ಡ್ ಒನ್ ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಮತ್ತು ಸಾರಯುಕ್ತ ಕಾರ್ಬಾಕ್ಸೈಲಿಕ್ ಆಮ್ಲ ಅಂತ ಹೇಳಿದ್ದಾರೆ. ಫೋರ್ತ್ ಒನ್ನು ಯಾವುದು, ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಮತ್ತು ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ಅಂತ ಹೇಳಿದ್ದಾರೆ. ಇದರ ಸರಿಯಾದ ಆನ್ಸರ್ ನೋಡೋದಾದರೆ ಆಪ್ಷನ್ ನಂಬರ್ 3, ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಮತ್ತು ಸಾರಯುಕ್ತ ಕಾರ್ಬಾಕ್ಸೈಲಿಕ್ ಆಮ್ಲವನ್ನು ಎಸ್ಟರ್ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್, ಸಾಬೂನುಗಳು ಉದ್ದ ಸರಪಳಿಯ ಆಲ್ಡಿಹೈಡ್ಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ. ಎರಡನೇದು ಉದ್ದ ಸರಪಳಿಯ ಕೀಟೋನ್ಗಳ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲವಣಗಳಾಗಿವೆ. ಸೆಕೆಂಡ್ ಒನ್ ಉದ್ದ ಸರಪಳಿಯ ಕಾರ್ಬಾಕ್ಸೈಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ. ಫೋರ್ತ್ ಒನ್ ಉದ್ದ ಸರಪಳಿಯ ಆಲ್ಕೋಹಾಲಿಕ್ನ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿ ಅಂತ ಹೇಳ್ತಾರೆ. ಇದು ಸರಿಯಾದ ಉತ್ತರ ನೋಡೋದಾದರೆ ಉದ್ದ ಸರಪಳಿಯ ಕಾರ್ಬಾಕ್ಸೈಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳು ಆಗಿರುತ್ತೆ.
37ನೇ ಕ್ವಶನ್ ಮತ್ತೊಮ್ಮೆ ನೋಡೋಣ. ಸ್ವಲ್ಪ ತಪ್ಪು ಹೇಳಿದೆ ಅನಿಸುತ್ತೆ. ಎಸ್ಟರ್ಗಳ ತಯಾರಿಕೆಗೆ ಉಪಯೋಗಿಸಲ್ಪದ ಸಂಯುಕ್ತವನ್ನು ನಾನು 3ನೇ ಆಪ್ಷನಿಗೆ ಟಿಕ್ ಹಾಕಿದೆ. ಆ್ಯಕ್ಚುಲಿ 3ನೇ ಆಪ್ಷನ್ ಅಲ್ಲ, ಅದು 4ನೇ ಆಪ್ಷನ್. ಯಾಕಂದರೆ ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಮತ್ತು ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಬಳಕೆ ಮಾಡ್ತಾರೆ. ಇದೊಂದು ಸರಿಯಾಗಿ ಮಾಡ್ಕೊಳ್ಳಿ. ನೆಕ್ಸ್ಟು ಸಾಬೂನುಗಳು ಯಾವ ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲವಣಗಳು ಆಗಿವೆ. ನೆಕ್ಸ್ಟ್ ಕ್ವಶನ್, ಸೋಡಿಯಂ ಎಥನೋಯೇಟ್ ಇದರ ಅಣುಸೂತ್ರ ಏನು ಅಂತ ಕೇಳಿದ್ದಾರೆ. 4 ಆಪ್ಷನನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ ನಂಬರ್ 2 CH3COONA ಆಗಿರುತ್ತೆ. ನೆಕ್ಸ್ಟು, ಸಾಬೂನಿನಲ್ಲಿ ಜಲ ಆಕರ್ಷಕ ತುದಿಯು ನೀರಿನಿಂದ ಹೊರಚಾಚಿ ಇರುತ್ತದೆ ಮತ್ತು ಜಲ ವಿಕರ್ಷಕ ತುದಿಯು ನೀರಿನೊಂದಿಗೆ ವರ್ತಿಸುತ್ತದೆ. ಸಾಮಾನ್ಯ ಸಾಬೂನಿನಲ್ಲಿ 2 ರೀತಿಯ ನಾವು ಭಾಗಗಳನ್ನು ನೋಡ್ತೇವೆ. ಒಂದು ಜಲಾಕರ್ಷಕ ತುದಿ, ಇನ್ನೊಂದು ಜಲ ವಿಕರ್ಷಕ ತುದಿ. ಈ ಜಲ ಆಕರ್ಷಕ ತುದಿಯು ಯಾವಾಗಲೂ ಏನಾಗಿರುತ್ತೆ, ನೀರಿನಿಂದ ಹೊರಚಾಚಿಕೊಂಡಿರುತ್ತೆ. ಜಲ ವಿಕರ್ಷಕ ತುದಿಯು ನೀರಿನಿಂದ ಯಾವಾಗಲೂ ಹೊರಚಾಚಿಕೊಂಡಿರುತ್ತೆ. ವಿಕರ್ಷಣೆಗೊಳಗಾಗುತ್ತೆ. ಯಾವುದರಿಂದ? ನೀರಿನಿಂದ. ಜಲ ವಿಕರ್ಷಕ ತುದಿಯು ನೀರಿಂದ ಹೊರಚಾಚಿರುತ್ತೆ ಮತ್ತು ಜಲ ಆಕರ್ಷಕ ತುದಿಯು ನೀರಿನ ಒಂದು ನಿಮಿಷ, ನಾನೇ ಕನ್ಫ್ಯೂಸ್ ಮಾಡಿಕೊಂಡೆ, ಮತ್ತೊಮ್ಮೆ ಹೇಳ್ತೀನಿ. ಸಾಬೂನಿನಲ್ಲಿ 2 ಗುಣ ಹೊಂದಿರುವ 2 ತುದಿ ಇರುತ್ತೆ. ಒಂದು ತುದಿ ಏನಾಗುತ್ತೆ, ಜಲ ಆಕರ್ಷಕ ತುದಿಯಾಗಿರುತ್ತೆ. ಇನ್ನೊಂದು ತುದಿ ಜಲ ವಿಕರ್ಷಕ ತುದಿಯಾಗಿರುತ್ತೆ. ಜಲ ಆಕರ್ಷಕ ತುದಿ ಯಾವಾಗಲೂ ನೀರಿನೊಂದಿಗೆ ವರ್ತಿಸ್ತದೆ. ಜಲ ವಿಕರ್ಷಕ ತುದಿ ಯಾವಾಗಲೂ ಹೈಡ್ರೋಕಾರ್ಬನ್ನೊಂದಿಗೆ ಅದು ವರ್ತಿಸ್ತದೆ. ಈ ಜಲ ವಿಕರ್ಷಕ ತುದಿ ಯಾವಾಗಲೂ ನೀರಿನೊಂದಿಗೆ ವಿಲೀನ ಆಗೋದಿಲ್ಲ ಮತ್ತು ಜಲ ಆಕರ್ಷಕ ತುದಿ ನೀರಿನಲ್ಲಿಯೂ ಮತ್ತು ಜಲ ವಿಕರ್ಷಕ ಬಲವು ನೀರಿನಿಂದ ಹೊರಚಾಚಿಕೊಂಡು ಇರುತ್ತೆ. ಇದಿಷ್ಟು ಸಾಬೂನಿನಲ್ಲಿರುವ 2 ವಿಭಿನ್ನ ಗುಣಗಳು. ಅಲ್ಲಿ ತುದಿಗಳಿರುವ ಸಾಬೂನಿನಲ್ಲಿರುವ 2 ತುದಿಗಳ ವಿಭಿನ್ನ ಗುಣಗಳಾಗಿರುತ್ತೆ. ಈ ಗುಣಲಕ್ಷಣಗಳ ಹೊಂದಿರೋ ಆಪ್ಷನ್ ಯಾವುದರಲ್ಲಿದೆ ಅಂತ ನೋಡೋದಾದರೆ ಆಪ್ಷನ್ ನಂಬರ್ 2 ಜಲ ವಿಕರ್ಷಕ ತುದಿಯು ನೀರಿನಿಂದ ಹೊರಚಾಚಿಕೊಂಡು ಇರುತ್ತದೆ. ಈ ಸಾಬೂನನ್ನು ನಾವೇನಾದರೂ ನೀರಲ್ಲಿ ವಿಲೀನಗೊಳಿಸಿದಾಗ ಆಗ ಏನಾಗುತ್ತೆ, ಮಿಸೆಲ್ನಂತಹ ರಚನೆ ಉಂಟಾಗುತ್ತದೆ. ಸಾಬೂನನ್ನು ಹೈಡ್ರೋಕಾರ್ಬನಲ್ಲಿ ವಿಲೀನಗೊಳಿಸಿದಾಗೂ ಕೂಡ ಮಿಸೆಲ್ನಂತಹ ರಚನೆಯನ್ನು ನಾವು ನೋಡ್ತೇವೆ. ಈ ಮಿಸೆಲ್ ಏನು ಮಾಡುತ್ತೆ, ನೀರಿನಲ್ಲಿ ಇರುವ ಕೊಳೆಯನ್ನು ಕಿತ್ತು ಹೊರ ತೆಗೆಯಲು ಸಹಾಯ ಮಾಡ್ತದೆ. ಇದರಿಂದ ನಮ್ಮ ಬಟ್ಟೆ ಏನಾಗುತ್ತೆ, ಸ್ವಚ್ಛ ಆಗತ್ತೆ. ನೆಕ್ಸ್ಟು, ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳು ಯಾವ್ಯಾವುದು? ಮೊದಲನೇದು ಕ್ಯಾಲ್ಶಿಯಂ ಮ್ಯಾಗ್ನೀಷಿಯಂ, 2ನೇದು ಕ್ಯಾಲ್ಶಿಯಂ ಪೊಟ್ಯಾಷಿಯಂ, 3ನೇದು ಮ್ಯಾಗ್ನೀಷಿಯಂ ಪೊಟ್ಯಾಷಿಯಂ, 4ನೇದು ಕ್ಯಾಲ್ಶಿಯಂ ಮ್ಯಾಗ್ನೀಷಿಯಂ ಪೊಟ್ಯಾಷಿಯಂ. ಇದಕ್ಕೆ ಸರಿಯಾದ ಆನ್ಸರ್ ಕ್ಯಾಲ್ಶಿಯಂ ಮತ್ತು ಮ್ಯಾಗ್ನೀಷಿಯಂ. ಇದು ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳು ಆಗಿರುತ್ತೆ. ಬ್ಯೂಟನೋನ್ನಲ್ಲಿ ಕಂಡುಬರುವ ಕ್ರಿಯಾ ಗುಂಪು ಯಾವುದು? ಮೊದಲನೇದು ಕಾರ್ಬಾಕ್ಸಿಲಿಕ್ ಆಮ್ಲ, ಆಲ್ಡಿಹೈಡ್, ಕೀಟೋನ್ ಮತ್ತು ಆಲ್ಕೋಹಾಲ್. ಇಲ್ಲಿ ಬ್ಯೂಟನೋನ್ ಅಂತ ಹೇಳಿದ್ದಾರೆ. ಹಾಗೂ ಇದರ ಕ್ರಿಯಾ ಗುಂಪು ಯಾವುದು ಅಂದರೆ ಕೀಟೋನ್. ಬ್ಯೂಟನೋನ್ ಕೀಟೋನ್ ಆಗಿರುತ್ತೆ. ಇಲ್ಲಿ ಆಲ್ಡಿಹೈಡ್ದು CHO, ಕಾರ್ಬಾಕ್ಸಿಲಿಕ್ ಆಮ್ಲದ್ದು COOH ಮತ್ತು ಆಲ್ಕೋಹಾಲಿಂದು OH ಆಗಿರುತ್ತೆ. ಈ ನೋನ್ ಹೇಳು, ಬ್ಯೂಟನಾನ್, ಪ್ರೊಪೆನೋನ್. ಈ ನೋನ್ ಎಂಬ ಅಕ್ಷರ ಕೀಟೋನ್ಗಳನ್ನು ಸೂಚನೆ ಮಾಡುತ್ತೆ. ಇವುಗಳನ್ನು ನೋಡಿ, ಆ ನೋನ್ ಹೇಳೋದನ್ನು ನೋಡಿ ನಾವು ಕ್ರಿಯಾ ಗುಂಪನ್ನು ಕೀಟೋನ್ ಅಂತ ಗುರ್ತ ಮಾಡ್ತೇವೆ. ನೆಕ್ಸ್ಟು, ಅಡುಗೆ ಮಾಡುವಾಗ ಪಾತ್ರದ ತಳದ ಹೊರಮೇಲ್ಮೈ ಕಪ್ಪಾಗಿದ್ದರೆ ಇದರ ಅರ್ಥ ಇಂಧನ ಕಲುಷಿತರಹಿತವಾಗಿದೆ. ಇಂಧನ ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ. ಇಂಧನದಲ್ಲಿ ಆಮ್ಲಜನಕ ಪ್ರಮಾಣವು ಅಧಿಕವಾಗಿ ಕಂಡುಬರುವುದು. ಇಂಧನ ಸಂಪೂರ್ಣವಾಗಿ ದಹಿಸುತ್ತಿದೆ. ಯಾವುದಾದ್ರೂ ಒಂದು ಪಾತ್ರ ಅದರ ಹೊರಮೇಲ್ಮೈ ಕಪ್ಪಾಗಿದ್ದರೆ ಅಂತ ಹೇಳಿದ್ರೆ ಅದರ ಅರ್ಥ ಏನಾಗಿದೆ, ಇಂಧನ ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ ಹೇಳಿ ಅರ್ಥ ಆಗತ್ತೆ.
ಇಂಧನ ಕಲುಷಿತ ರಹಿತವಾಗಿದೆ ಅಂತ ಮೊದಲನೇ ಆಪ್ಷನ್ ಆಗಿ ಅಂತ ಕೊಟ್ಟಿದ್ದಾರೆ. ಮೊದಲನೇ ಆಪ್ಷನ್ನು ಕಲುಷಿತ ರಹಿತವಾಗಿದೆ. ಕಲುಷಿತ ರಹಿತವಾಗಿಲ್ಲ, ಅದು ಕಲುಷಿತ ಸಹಿತವಾಗಿದೆ. ಮೂರನೇ ಆಪ್ಷನ್ನಲ್ಲಿ ಏನಿದೆ, ಆಮ್ಲಜನಕ ಪ್ರಮಾಣ ಅಧಿಕವಾಗಿದೆ ಅಂತ ಹೇಳ್ತಾರೆ. ಆಮ್ಲಜನಕ ಪ್ರಮಾಣ ಅನಿಲದಲ್ಲಿ ಇರಲ್ಲ, ಎಲ್ಲಿ ಇಂಧನದಲ್ಲಿ ಇರಲ್ಲ, ಹೊರಗಿನ ಆಮ್ಲಜನಕವನ್ನು ಪಡೆದುಕೊಂಡು ಏನಾಗುತ್ತೆ, ಅದು ದಹನ ಆಗತ್ತೆ. ನೆಕ್ಸ್ಟ್, ಇಂಧನ ಸಂಪೂರ್ಣವಾಗಿ ದಹಿಸುತ್ತಿದೆ ಅಂತ ಹೇಳ್ತಾ ಇದೆ. ಇಂಧನ ಸಂಪೂರ್ಣವಾಗಿ ದಹನ ಆಯಿತು ಅಂದರೆ ಯಾವಾಗಲೂ ಕಪ್ಪಾಗಿರುವ ಆ ಸಾಲಿಡ್ಡು ಅಡುಗೆಯ ಪಾತ್ರೆಯ ತಳದಲ್ಲಿ ಕೂತ್ಕೊಳ್ಳೋದಿಲ್ಲ. ನೆಕ್ಸ್ಟು, ಓಕೆ, ಈಗ 43 ಕ್ವಶನ್ಗಳನ್ನು ನಾವು ಈಗಾಗಲೇ ನೋಡಿದ್ದೇವೆ. ಇನ್ನು ಮುಂದಿನ ತರಗತಿಯಲ್ಲಿ ಬೇರೆ ಒಂದು ಪಾಠದ MCQಗಳನ್ನು ನೋಡ್ತಾ ಹೋಗೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.